ಹಾಗೇಳಿ ಅಲ್ಲಿ ಹೋಗ್ತಾರೆ. ಈಶ್ವರ್ ಮಲ್ಪೆ ಹಾಗೂ ತಂಡ ಇವತ್ತು ಅರಸಿನಕೆರೆ ಹರಪ್ಪನಹಳ್ಳಿ ತಾಲೂಕು ವಿಜಯನಗರ ಡಿಸ್ಟಿಕ್ಕಿಗೆ ಬಂದಿದೆ. ಇವತ್ತಿಗೆ ಕಾಣೆಯಾಗಿ 5ನೇ ದಿವಸ, ಇನ್ನೂ ಅವರ ಮೃತದೇಹ ಸಿಗಲಿಲ್ಲ. 700 ಎಕರೆ ಈ ಒಂದು ಕೆರೆ ವ್ಯಾಪ್ತಿಯಲ್ಲಿದೆ. ಪರಶುರಾಮ್ ಅವರ ಮೃತದೇಹವನ್ನು ಇಟ್ಕೊಂಡು ಈಗ ಬಂದಿದ್ದಾರೆ. ನಾವು ತುಂಬ ಪ್ರಯತ್ನ ಪಟ್ವಿ, ಆದರೂ ನಮಗೆ ಬಾಡಿ ಅದು ಸಿಗಲಿಲ್ಲ. ನಾನು ಬಂದೇ ಬರ್ತೀನಿ, ಹುಡುಕೊಡ್ತೀನಿ ಅಂತ ನಮಗೆ ಆಶ್ವಾಸನೆ ಕೊಟ್ಟಿದ್ರು. ಅದೇ ಥರ ರಾತ್ರಿ 1 ಗಂಟೆಗೆ ಬಂದು ಪಾಪ ಬೆಳಗ್ಗೆಯಿಂದ ಇಷ್ಟೊತ್ತವರೆಗೂ ಹುಡುಕಿ ನಮಗೆ ಬಾಡಿ ಒಪ್ಪಿಸಿ ಈಗ ಮಾರ್ಚರಿವರೆಗೂ ತಂದು ಇಟ್ಟು ಹೋಗಿದ್ದಾರೆ. ನಮಸ್ತೆ ಕರ್ನಾಟಕದ ಎಲ್ಲ ಜನತೆಗೆ. ಈಶ್ವರ್ ಮಲ್ಪೆ ಹಾಗೂ ತಂಡ ಇವತ್ತು ಅರಸಿನಕೆರೆ ಹರಪ್ಪನಹಳ್ಳಿ ತಾಲೂಕು ವಿಜಯನಗರ ಡಿಸ್ಟಿಕ್ಕಿಗೆ ಬಂದಿದೆ. ಇಲ್ಲಿ ಸೋಮವಾರ ಸಂಜೆ ಒಬ್ಬ ವ್ಯಕ್ತಿ ನೀರಿಗೆ ಬಿದ್ದಿರ್ತಾರೆ. ಅವರ ಮೃತದೇಹ ಇನ್ನೂ ಪತ್ತೆಯಾಗಿರೋದಿಲ್ಲ. ಹಾಗಾಗಿ ಅವರ ಮೃತದೇಹವನ್ನು ಹುಡುಕಲಿಕ್ಕೆ ಈಗ ಇಲ್ಲಿಗೆ ಬಂದಿದ್ದೇವೆ. ಈಶ್ವರ್ ಮಲ್ಪೆ ಹಾಗೂ ತಂಡ ಇದೆ. ರಾತ್ರಿ ಸುಮಾರು ಒಂದು 9 ಗಂಟೆಯಿಂದ 10 ಗಂಟೆ ಸುಮಾರಿಗೆ ಅದು ಅವರ ಬಟ್ಟೆಗಳು ಸಿಕ್ಕಿದ್ರು ಸರ್. ಆ ಶಂಕೆ ಮೇಲೆ ಹಿಂಗೆ ಹುಡ್ಕಂಟ ಬಂದಂಗೆ ಕಾಲ್ ಫೋನ್ ಮಾಡಿದಾಗ ಕಾಲ್ ರಿಂಗ್ ಆಗೈತೆ. ಅಲ್ಲಿ ಬಂದು ನೋಡಿದಾಗ ಬಟ್ಟೆಗಳೆಲ್ಲ ಒಂದೇ ಹತ್ರ ಡೌಟ್ ಅದಕ್ಕೆ ನೀವು ಹುಡ್ಕೊಂಡು ಬಂದು ರಿಂಗ್ ಆಗ್ತಿತ್ತು ಗಾಡಿ ಫೋನ್. ಆ ಫೋನ್ ರಿಂಗ್ ಆಗಿದ್ಮೇಲೆ ನಮಗೆ ಅನುಮಾನ ಆಗಿ ಮತ್ತೆ ಎಲ್ಲ ವೆಹಿಕಲ್ ಇದೆಲ್ಲ ಸುತ್ತಾರ್ದು ತಿರುಗಿನ ಬೆಳಗ್ಗೆ ಎಲ್ಲ ಮತ್ತೆ ಅವನೇನೇ ಆಟ ಆಡ್ತದೆ ಆ ಜಾಗಗಳೆಲ್ಲ ಹುಡುಕಿ ಅದು ಮಧ್ಯಾಹ್ನ ಅಷ್ಟೊತ್ತಿಗೆ ಫೈರ್ ಇಂಜಿನ್ ಇದನ್ನು ಮಾಡಿದ್ರು. ಫೈರ್ ಇಂಜಿನ್ ಬಂದು ಅವರು ಒಂದು 2 ಗಂಟೆಯಿಂದ ಚೆಕ್ ಮಾಡಿದ್ರು ಸರ್. 2 ಗಂಟೆ ತನಕ ಚೆಕ್ ಮಾಡಿದ್ರು, 3 ತಾಸು. ಹರಪನಹಳ್ಳಿ ಹತ್ರ ಅಲ್ಲಿ ಬಂದಿದ್ದೀವಿ. ಇದೇ ಕೆರೆಯಲ್ಲಿ ಆ ವ್ಯಕ್ತಿ ನೀರು ಬಲಾಗಿದ್ದಾರೆ. ಈ ಹುಡುಕಾಟಕ್ಕೆ ನಮ್ಮ ತಂಡ ಬಂದಿದೆ. ಎಲ್ಲರೂ ಪ್ರಾರ್ಥನೆ ಮಾಡ್ಕೊಳ್ಳಿ, ಆದಷ್ಟು ಬೇಗ ಆ ದೇಹ ಸಿಗಲಿ, ಆ ಮನೆಯವರಿಗೆ ದುಃಖ ಸಹಿಸುವ ಶಕ್ತಿ ಆ ಪರಮಾತ್ಮನು ಕೊಡಲಿ ಅಂತ ನಾವೆಲ್ಲರೂ ಪ್ರಾರ್ಥನೆ ಮಾಡುವ. ದೊಡ್ಡ ಕೆರೆ. ನೋಡ್ಬೋದು, ಇದೇ ಒಂದು ಕೆರೆಯಲ್ಲಿ ಸೋಮವಾರ ಸಂಜೆಗೆ ಈ ಘಟನೆ ನಡೆದಿರ್ತದೆ. ಅವರು ಇಲ್ಲೇ ಎಲ್ಲೋ ಮಿಸ್ ಆಗಿದ್ದಾರೆ. ಅವರ ಮೃತದೇಹ ಇನ್ನೂ ಮೇಲೆ ಬರಲಿಲ್ಲ. ಆದಷ್ಟು ಬೇಗ ಮೇಲೆ ಬರುವಾಗೆ ನಿಮ್ಮೆಲ್ಲರ ಪ್ರಾರ್ಥನೆ ಇರಲಿ ಅಂತ ನಾನು ನಿಮ್ಮಲ್ಲಿ ಕೇಳಿಕೊಳ್ತೇನೆ. ಹಾಗೆ ನೀವು ಯಾರಾದರೂ ಈಶ್ವರ್ ಮಲ್ಪೆ ಅವರ ಯೂಟ್ಯೂಬ್ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ನೋಡಿ, 2 ದಿವಸ ಆಗ್ತಾ ಬಂತು ಮನೆ ಬಿಟ್ಟು. ನಿನ್ನೆ ಒಂದು ಕೇಸ್ ಚಿಕ್ಕಮಂಗ್ಳೂರದ್ದು ಮುಗಿಸ್ಕೊಂಡು ಅಲ್ಲಿಂದ ರಾತ್ರಿ ಹೊರಟವರು ಮಧ್ಯರಾತ್ರಿಗೆ ಇಲ್ಲಿ ಬಂದ್ವಿ. ಈಗ ಇಲ್ಲಿಯ ಈ ಕೇಸನ್ನು ನಡೆಸ್ತಾ ಇದ್ದೇವೆ. ಆದಷ್ಟು ನಿಮ್ಮ ಸಪೋರ್ಟ್ ಇರಲಿ. ಅದರಿಂದ ನಮಗೆ ಇನ್ನಷ್ಟು ಈ ಸಾಮಾಜಿಕ ಸೇವೆಗಳನ್ನು ಮಾಡಲಿಕ್ಕೆ ಸ್ಫೂರ್ತಿ ಆಗ್ತದಂತ ನಿಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ. ದೋಣಿ ಬರ್ತಲ್ಲ, ಅದಕ್ಕಿಂತ ದೋಣಿಗಿಂತ ದೂರ ಆ ದೋಣಿ ಇಲ್ಲ, ಆ ಕಡೆ ಇಲ್ಲ, ಈ ಪ್ಲೇಸ್ ಸರ್. ಆ ದೋಣಿ ಇಲ್ಲಿ ಇಲ್ಲಿಂದ 100 ಮೀಟರ್ ದೂರ ಆ ದೇವಸ್ಥಾನ ಐತಲ್ಲ ಸರ್, ಅದು ನಮ್ಮದ ಅದು ಹೊಲ. ಯಾವಾಗ್ಲೂ ನೀರಿದ್ದದ್ದು ಹಂಗೆ ಹೋಗ್ತಾ ಇದ್ದ ಅವನು ಅಲ್ಲಿಗೆ. ಒಂದೊಂದ್ಸರ್ತಿ ಹೋಗಿದ್ದ ಈಚೆ ಅಡಿಕಂತ ಹೋಗಿರೋ ಉದಾಹರಣೆಗಳು. ಈ ಪ್ಲೇಸ್ ಈಗ ಅಲ್ಲಿ ಏನೈತಲ್ಲ, ಇಲ್ಲಿ ಪಿಲಾರ್ನಿಂದ 200 ಅಡಿ 300 ಅಡಿ ಸರವಣ್ಯಾಗ ಅಷ್ಟ್ರಾಗ ನೋಡಿದ್ದಾರೆ ಸರ್. 4 ವರ್ಷ ಸುಮಾರ್ದಾಗ ಆಟೋದವ್ರು ನೋಡಿದ್ವಿ. ತಿರುಗಿ ಮತ್ತೆ 5 ಕಾಲಿಗೆ ಬಂದಾಗ ಅಲ್ಲಿಗಿಲ್ಲ. ಅವ್ರ ಬಟ್ಟೆ ಗಿಟ್ಟೆ ಎಲ್ಲ ಸಿಕ್ಕಿದ ಫಸ್ಟ್ ಸ್ಪಾಟ್ ಅದ ಸರ್. ಅಲ್ಲೇ ಬಟ್ಟೆ ಗಿಟ್ಟೆ ಇದೇ ಹೆಸರು ಏನಿದೆ, ಇದೇ ಹೆಸರು ಅದು ಗುಡಿ ಕಾಣ್ತಲ್ಲ, ಆ ಗುಡಿ ಹೊಲ. ಗುಡಿ ಬಾಲ್ ಕಡೆಗೆ ಏನಾದ್ರು ಹೋಗಿ ಇದ್ದ ಅಂತ ನನಗೆ ಹೋಗಿರೋದು ಅವನು.
ಕ್ಲೀನಿದೆ ಮಾತ್ರ ನಿನ್ನೆ ಸಾಕಿ ಏನು ತೋರಿಸೋ ಬಾಡಿ ಮೇಲೆ ಹೋಗ್ಬಿಟ್ಟೆ. ನಾವು ಹೋಗ್ತಾ ಬಾಡಿ ಮೇಲೆ ಹೋಗ್ಬಿಟ್ಟೆ, ಸಿಕ್ಬಿಡ್ತದೆ. ಇದು ಕ್ಲಿಯರ್ ಇದ್ರೆ ಫುಲ್ ಕಾಣಿಸ್ತದೆ. ಇಲ್ಲಿ ಕ್ಲಿಯರ್ ಇಲ್ಲ, ಆಲ್ರೆಡಿ ಒಳಗೆ ಕ್ಲಿಯರ್ ಐತೆ. ಕ್ಯಾಮ್ರಾ ಬಿಡ್ತೀವಿ, ನೋಡ್ತೇನೆ ಅಡಿಗೆ ಹೋಗ್ತೇನೆ. ಅಡಿಗೆ ಹೋಗಿ ನಾನು ನೆಲದಲ್ಲಿ ಇದ್ರೆ ಮಾತ್ರ, ಭೂಮಿ ಉಂಟಲ್ಲ ಭೂಮಿಯಲ್ಲೇ ಹೋಗ್ಬೇಕು. ಭೂಮಿಯಲ್ಲಿ ಇಷ್ಟು ನೀರು ಹೋಗ್ತದೆ ಅಷ್ಟೇ. ಇಲ್ಲ ಸರ್, ಗಂಟಿ ದುರ್ಗಮ್ಮ ಅಜ್ಜಯ್ಯ ಗಂಟಿ ದುರ್ಗಮ್ಮ. ಬಿಡಬೇಡಿ, ಹಿಡಿದು ಹಗ್ಗ ಹಿಡಿದು ಟೈಟ್ ಹಿಡಿದು ಹಗ್ಗ ಟೈಟ್ ಹಿಡಿದು. ಅಲ್ಲಿ ಹಿಡಿದ್ರಲ್ಲ ಹಗ್ಗ ಹೇಳಿರಿ ಅಲ್ಲಿಗೆ ಹೋಗ್ತದೆ. ನೀವು ಅವರ ತಮ್ಮ, ಅವರ ಹೆಸರು ಪರಶುರಾಮ್ ಅಲ್ಲ. ನೋಡ್ಬೋದು ಸ್ನೇಹಿತರೆ, ಇವತ್ತಿಗೆ ಪರಶುರಾಮ್ ಅವರು ಈ ನೀರಲ್ಲಿ ಒಂದು ಕಾಣೆಯಾಗಿ 5ನೇ ದಿವಸ, ಅಂದರೆ 90 ಗಂಟೆಗಳ ಕಾಲ ಕರೆದಿದೆ. ಇನ್ನೂ ಅವರ ಮೃತದೇಹ ಸಿಕ್ಕಲಿಲ್ಲ. ನೀರು ತುಂಬ ಕೋಲ್ಡ್ ಇದೆ, ಕೆಳಗಡೆ ಹಾವೆ ಮಣ್ಣಿರುವುದರಿಂದ ಡಿಕಂಪೋಸ್ ಆಗೋದು ಸ್ವಲ್ಪ ಕಷ್ಟನೇ ಅಂತ ಅನಿಸ್ತದೆ. ಈಶ್ವರನ ಈಗ ನೀರಾಳದಲ್ಲಿ ಹುಡುಕ್ತಾ ಇದ್ದಾರೆ. ನೋಡ್ಬೋದು, ಇಲ್ಲಿದ್ದಾರೆ ಈಶ್ವರನ. ಇಲ್ಲಿಯ ಸ್ಥಳೀಯರು ಹಾಗೂ ಅವರ ಸಂಬಂಧಿಕರೆಲ್ಲ ತುಂಬ ಪ್ರಯತ್ನ ಪಡ್ತಿದ್ದಾರೆ ಈ ಒಂದು ಹುಡುಕಾಟಕ್ಕೆ. ತುಂಬ ದೊಡ್ಡ ಕೆರೆ, ಸುಮಾರು ಎಷ್ಟು ದೊಡ್ಡದಿದೆ? 700 ಎಕರೆ. 700 ಎಕರೆ ಈ ಕೆರೆ. ಇಲ್ಲಿಂದ ಆ ಕಡೆಗೆ ಪುನಃ ಇದೆಯಾ? ಒಂದು 2 ಕಿಲೋಮೀಟರ್ ಆ ಕಡೆಗೆ. ಒಟ್ಟು 700 ಎಕರೆ ಈ ಒಂದು ಕೆರೆ ವ್ಯಾಪ್ತಿಯಲ್ಲಿದೆ. ನೀರು ಸಹ ತುಂಬ ಕೋಲ್ಡ್ ಉಂಟು. ಬಲೆ ತುಂಬ ಉಂಟು. ಬದಿಗಳು ಅಲ್ಲಿ ಸೆಂಟ್ರಿಗೆ ಒಂದು ಆಕ್ಸಿಜನಿಂದ ಕತೆ ಇದೆಲ್ಲ ಕಸ ಇದೆ ಅಷ್ಟೇ. ಕಸ ಇದೆ. ಬಲೆ ಇದೆ, ಬಲೆ ಇಲ್ಲಿ ಮುಳುಗಲಿಕ್ಕೆ ಆಗೋದಿಲ್ಲ, ಸಿಕ್ಕಾಕೊಳ್ತದೆ ಇದಕ್ಕೆ. ಪಾಲ್ ಅದಾವಲ್ಲ, ಸಿಕ್ಕಾಕೊಂತಾವ ಬಲೆಗಳೆಲ್ಲ. ಬಲೆ ಇತ್ತಲ್ಲ, ಇದು ಇನ್ನು ಬಂದು ಸಿಕ್ಕಾಕೊಂತದೆ. ಬಲೆ ಹಿಡಿದ್ರೆ ಚಾಕಲ್ಲಿ ಕಟ್ ಮಾಡ್ಕೊಂಡದ್ದು. ನೀವು ಜೊತೆಗೆ ಹೋಗ್ರಿ. ನೀವು ಕರ್ಕೊಂಡ್ರೆ ಹೋಗ್ಲಿ, ನಾವೊಂದು ನೋಡ್ತಾ ಹೋಗ್ರಿ. ಗಾಡಿ ಬರ್ತಾರಂತೆ. 2 ಗಂಟೆಗಳ ಕಾಲ ಸ್ಕೂಬಾ ಡೈವಿಂಗ್ ಹಾಕಿ ಕಾರ್ಯಾಚರಣೆ ನಡೆಸಿದ್ವಿ. ಈಗ ಬೋಟಿನ ಮೂಲಕ, ತೆಪ್ಪದ ಮೂಲಕದ್ದು ದೋಣಿಯಲ್ಲಿ ಈಶ್ವರನ ಹುಡುಕ್ತಾ ಇದ್ದಾರೆ. ನೋಡ್ಬೋದು, ಈ ಒಂದು ಪ್ಲೇಸಲ್ಲಿ ಹುಡುಕ್ತಾ ಇದ್ದಾರೆ. ಹಾಗೆಯೇ NDRFನ ಟೀಮ್ ಸಹ ಇದೆ, ಇಲ್ಲಿ ಬಂದಿದ್ದಾರೆ. ಅವರು ಸಹ ಬೇರೆಯೇ ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ. ತುಂಬ ದೊಡ್ಡದಾದ ಕೆರೆ. ಯಾವ ಸ್ಥಳದಲ್ಲಿ ಅವರು ಲಾಸ್ಟ್ ಮುಳುಗಿದ್ದಾರೆ ಅಂತೇಳಿದೆ ನೋಡಿದವರು ಯಾರೂ ಇಲ್ಲ. ಹಾಗಾಗಿ ಹುಡುಕಾಟಕ್ಕೆ ಕಷ್ಟ ಆಗ್ತಾಯಿದೆ ತುಂಬ. ಕಾಲ್ ಮಾಡಿದ್ರು ಅವರು, ಹೋಗಿ ಅಲ್ಲಿ ಸಿಕ್ಕಿತಂತೆ ನೋಡಿ, ಹೋಗಿ ಅಲ್ಲಿ ಇದ್ದಾರಲ್ಲ, ಅಲ್ಲಿ ಸಿಕ್ಕಿತಂತೆ, ಹೋಗಿ ಅಲ್ಲಿ ಉಂಟಂತೆ.
ಸ್ವಲ್ಪ ದೂರ. ನಾನು ಹೇಳಿದೆ, ಗೆಸ್ ಮಾಡಿದೆ ಅವ್ರು ಅಲ್ಲಿಗೆ ಹೋಗಿರ್ಬೇಕು ಅಂತ. ಅವನು ಈಜಾಡ್ಕೊಂತ ಅವ್ರು ಹೊಲಕ್ಕೆ ಹೋಗೋದು ಭಾರಿ ಜಾಸ್ತಿ ಆ ಕಡೆಗೆ. ಎಷ್ಟು ದೂರ ಹೋಗಿದ್ದಾರೆ ಮಾರಿ ಈಜಾಡ್ಕೊಂಡು ಒಬ್ಬ. ಬಹಳ ದೂರ ಹೋಗ್ತಾನೆ ಅವನು. ಹಾ ಅವ್ರು ಹಾ ಸಿಕ್ಕಿತ್ತಂತೆ. ಸ್ನೇಹಿತರೆ, ಸತತ 4 ಗಂಟೆಯ ಹುಡುಕಾಟದ ನಂತರ ಪರಶುರಾಮ ಅವರ ಮೃತದೇಹ ಈಗ ಸಿಕ್ಕಿದೆ. ಈಶ್ವರಣ್ಣ ಹಾಗೂ ಇಲ್ಲಿ ಸ್ಥಳೀಯರು ಇಟ್ಕೊಂಡು ಬರ್ತಾ ಇದ್ದಾರೆ, ನೋಡ್ಬೋದು ನೀವು. ಪ್ರಾರ್ಥನೆ ಮಾಡಿದ ನಿಮಗೆಲ್ಲರಿಗೂ ಧನ್ಯವಾದಗಳು. ಅವರ ಮನೆಯವರಿಗೆ ಈ ಒಂದು ದುಃಖವನ್ನು ಸಹಿಸುವ ಶಕ್ತಿಯನ್ನು ಕೊಡಲಿ ಅಂತ ನಾವು ಆ ಪರಮಾತ್ಮನಲ್ಲಿ ಕೇಳ್ಕೊಳ್ತೇವೆ. ಪರಶುರಾಮ ಅವರ ಮೃತದೇಹವನ್ನು ಇಟ್ಕೊಂಡು ಈಗ ಬಂದಿದ್ದಾರೆ ಈಶ್ವರ್ ಮಲ್ಪೆ ಹಾಗೂ ಸ್ಥಳೀಯ NDRFನ ಫೋರ್ಸ್. ನಿಮ್ದೆಲ್ಲಿ ಸರ್? ನಿಮ್ಮದು ದಾವಣಗೆರೆ NDRFನ ಸಿಬ್ಬಂದಿಗಳು, SDRF ಸಿಬ್ಬಂದಿಗಳು ಸಹ ಇದ್ದಾರೆ, ನೋಡ್ಬೋದು. ಈಗಾಗಲೇ ಒಂದು 5 ದಿನದ ಕೆಳಗಡೆ ನಮ್ಮ ಮಾವು ಕೆರೆ ಹಾಕಿದ್ದು. ನಾವು ತುಂಬ ಪ್ರಯತ್ನ ಪಟ್ವಿ, ಆದರೂ ನಮಗೆ ಬಾಡಿ ಅದು ಸಿಗಲಿಲ್ಲ. ತುಂಬ ಒಂದು 5 ದಿವಸ ಎಲ್ಲ ಮನೆಯಲ್ಲಿ ತುಂಬ ದುಃಖ ಇತ್ತು. ಇದೆಲ್ಲ ಆದಮೇಲೆ ನಾವು ಕೊನೆಗೆ ಈಶ್ವರ್ ಮಲ್ಪೆ ಸರ್ ಅವ್ರದ್ದು ವಿಡಿಯೋಸ್ ಎಲ್ಲ ನೋಡ್ತಾ ಇದ್ವಿ. ಹಾಗಾಗಿ ಅವ್ರ ಕಾಂಟ್ಯಾಕ್ಟ್ ನಂಬರ್ ತೊಗೊಂಡು ಅವರಿಗೆ ಕಾಲ್ ಮಾಡಿದಾಗ ಅವ್ರು ಖಂಡಿತ ನಾನು ಬಂದೇ ಬರ್ತೀನಿ, ಹುಡುಕೊಡ್ತೀನಿ ಅಂತ ನಮಗೆ ಆಶ್ವಾಸನೆ ಕೊಟ್ಟಿದ್ರು. ಅದೇ ಥರ ರಾತ್ರಿ 1 ಗಂಟೆಗೆ ಬಂದು ಪಾಪ ಬೆಳಗ್ಗೆಯಿಂದ ಇಷ್ಟೊತ್ತವರೆಗೂ ಹುಡುಕಿ ನಮಗೆ ಬಾಡಿ ಒಪ್ಪಿಸಿ ಈಗ ಮಾರ್ಚರಿವರೆಗೂ ತಂದು ಇಟ್ಟು ಹೋಗಿದ್ದಾರೆ. ಅವ್ರಿಗೆ ನಾನು ತುಂಬ ಧನ್ಯವಾದಗಳನ್ನು ಹೇಳ್ತೀನಿ. ಹಾಗೆ ಸ್ನೇಹಿತರೆ, ಇವತ್ತು ನಾವೊಂದು ಇವರೊಂದು ದೇಹ ಸಿಕ್ಕಿದ್ದವುದು. ಆದರೆ ಎಲ್ಲರೂ ಸಹ ಇಂಥ ನೀರಿನ ಕಡೆ ಬರುವಾಗ ಆದಷ್ಟು ಜಾಗ್ರತೆ ವಹಿಸಿ, ಮೀನುಗಾರಿಕೆ ಬರುವಾಗ ಸಹ ಒಂದು ಲೈಫ್ ಜಾಕೆಟನ್ನು ಹಾಕಿ, ಅದರಲ್ಲಿ ಇಲ್ಲಿ ಸೆಲ್ಫಿ ರೀಲ್ಸ್ ಅಂತ ಯಾರು ತೆಗೆದುಕೊಂಡು ಹೋಗ್ಬೇಡಿ. ಮತ್ತು ಎಲ್ಲರೂ ಏನು ಕಷ್ಟ ಬಂತಂತೇಳಿ ಯಾರು ಆತ್ಮಹತ್ಯೆ ಮಾಡ್ಕೊಳ್ಬೇಡಿ. ಯಾಕೆಂದರೆ ಈ ವಿಚಾರ ಯಾಕೆ ನಾನು ಸಹ ನನ್ನ ಕಷ್ಟ, ನನ್ನ ಸಹ 3 ಮಕ್ಕಳಿದ್ದಾರೆ ವಿಶೇಷತೆ. ಆ ಮಕ್ಕಳು ಇಟ್ಕೊಂಡು ನಾನು ಸಹ ಜೀವನ ಮಾಡ್ತಿದ್ದೀನಿ. ಆ ಉದಾಹರಣೆಯಾಗಿ ನಿಮ್ಗೆ ಹೇಳ್ತೀನಿ, ಎಷ್ಟೇ ಏನೇ ಆಗಲಿ ಇದ್ದು ಜಯಿಸ್ಕೊಳ್ಳಿ ಅಂತ ಎಲ್ರಿಗೂ ನಾನು ಟೈಮ್ ಇದ್ದು ಕೇಳ್ತಿದ್ದೀನಿ. ಹಾಗೆ ಎಲ್ಲ ಸ್ನೇಹಿತರಿಗೂ ಒಂದೇ ಹೇಳೋದು, ನನ್ನ ಅಭಿಮಾನಿ ದೇವರುಗಳಿಗೆ, ನಮ್ಮದೊಂದು ಚಿಕ್ಕದಾಗಿ ಒಂದು ಯೂಟ್ಯೂಬ್ ಚಾನಲ್ ಇದೆ ಈಶ್ವರ್ ಮಲ್ಪೆ ಅಂತೇಳಿ. ಆ ಟೀಮ್ ನಮ್ಮ ಕೆಲಸ ಮಾಡೋದು ಇಂಥ ಸನ್ನಿವೇಶದಲ್ಲಿ ಎಲ್ಲಾದರೂ ತೊಂದರೆ ಆದರೆ ಆ ವಿಡಿಯೋ ನೋಡಿಕೊಂಡು ಎಲ್ಲರೂ ಕರೀತಾರೆ. ಅದೇ ರೀತಿ ಎಲ್ರಿಗೂ ಒಂದು ಉಪಯೋಗ ಆಗಲಿ ಅಂತ ನಮ್ಮ ಈ ಕಾರ್ಯವೈಖರಿಯನ್ನು ಅದಕ್ಕೆ ಹಾಕಿರ್ತೇವೆ. ಅದರಲ್ಲಿ ನಮ್ಮ ನಂಬರ್ ಸಹ ಇರುತ್ತೆ, ಫೋನ್ ನಂಬರು. ದಯವಿಟ್ಟು ಎಲ್ಲರೂ ನೋಡಿ ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ಇಂಥ ನಾವು ಕಷ್ಟದಲ್ಲಿ ಮಾಡೋ ಕೆಲಸವನ್ನು ಶೇರ್ ಮಾಡಿ ಅಂತ ಎಲ್ಲ ಅಭಿಮಾನಿ ದೇವರಿಗೆ ನಾನು ಕೈ ಮುಗಿದು ಕೇಳ್ತೀನಿ.